ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ. ಎಲ್ಲ ವೀಕ್ಷಕರಿಗೆ, ಎಲ್ಲ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತೊಂದು ವಿಶೇಷವಾದಂಥ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕಿದ್ದೇನೆ. ಮಧುಮೇಹ ಹೊಂದಿದವರಲ್ಲಿ ಕ್ಯಾಲೋರಿಯನ್ನು ಹೇಗೆ ಪಡೆಯೋದು ಉತ್ತಮ. ಇವತ್ತು ಅನ್ನದಿಂದ, ಚಪಾತಿಯಿಂದ, ಅನ್ನ ಬಿಟ್ಟು ಚಪಾತಿ ತಿಂತಾರೆ, ಅನ್ನ ಬಿಟ್ಟು ಜೋಳವನ್ನು ತಿಂತಾರೆ, ಅನ್ನ ಬಿಟ್ಟು ಸಿರಿಧಾನ್ಯವನ್ನು ಸ್ವೀಕರಿಸ್ತಾರೆ. ಶುಗರ್ ಮಾತ್ರ ಕಂಟ್ರೋಲ್ ಆಗೋದಿಲ್ಲ. ಅಷ್ಟೆಲ್ಲ ಮುಖ್ಯವಾದ ಕಾರಣ, ಈ ಎಲ್ಲ ಗ್ರೈನ್ಸಲ್ಲಿ 70-80% ಕಾರ್ಬೋಹೈಡ್ರೇಟ್ ಅಥವಾ ಸಕ್ಕರೆ ಅಂಶ ಇದೆ. ಮಧುಮೇಹ ಹತೋಟಿಗೆ ಬರಲಿಕ್ಕೆ ಈ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ಅದ್ರ ಬದಲಿಗೆ ಹಣ್ಣು ತರಕಾರಿಯನ್ನು ಜಾಸ್ತಿ ಮಾಡಬೇಕು. ಒಂದು ವೈಜ್ಞಾನಿಕ ಸಂಶೋಧನೆ ನೋಡೋಣ, ಯಾವ ಆಹಾರ ಮಧುಮೇಹಿಗಳಿಗೆ ಒಳ್ಳೆಯದು ಅಂಥೇಳಿ. ಆದಮೇಲೆ ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಅನ್ನುವಂಥ ಒಂದು ವೈಜ್ಞಾನಿಕ ಸಂಸ್ಥೆ, ಜಗತ್ಪ್ರಸಿದ್ಧ ಸಂಸ್ಥೆ, ಡಯಾಬಿಟಿಸ್ ಕೇರ್ ಅಲ್ಲಿ ಪ್ರಕಟ ಮಾಡಿದೆ, ನಟ್ಸ್ ಆ್ಯಸ್ ಎ ರಿಪ್ಲೇಸ್ಮೆಂಟ್ ಫಾರ್ ಕಾರ್ಬೋಹೈಡ್ರೇಟ್ಸ್ ಇನ್ ದ ಡಯಾಬಿಟಿಕ್ ಡಯಟ್. ನಟ್ಸ್ ಅಂದರೆ ಯಾವುದು? ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿ ಖರ್ಜೂರ, ಒಣ ದ್ರಾಕ್ಷಿ ನಟ್ಸ್ ಅಂತ ತರೋರು ಹಲವರಿದ್ದಾರೆ. ಅದಲ್ಲ ನಟ್ಸ್. ಬಾದಾಮಿ, ಪಿಸ್ತಾ, ವಾಲ್ನಟ್, ಹಾಗೆಯೇ ಬಡವರ ಬಾದಾಮಿ, ಶೇಂಗಾ, ಇದು ನಟ್ಸ್. ಸೊ ನಟ್ಸ್ ಅಂದರೆ ಈ ಒಂದು ಟ್ರೀ ನಟ್ಸನ್ನು ಅಥವಾ ಈ ಒಂದು ಪೀನಟ್ಟನ್ನು ನಾವು ಉಪಯೋಗಿಸ್ಬೇಕು. ಆದಮೇಲೆ ಇವರು ಕನ್ಕ್ಲೂಷನ್ ಮಾಡ್ತಾರೆ, ರೀಪ್ಲೇಸ್ಮೆಂಟ್ ಆಫ್ ಕಾರ್ಬೋಹೈಡ್ರೇಟ್ ಅಂದರೆ ಅನ್ನ, ಚಪಾತಿ, ರಾಗಿ, ಜೋಳ ಬೈ ಹೆಲ್ದಿ ಫ್ಯಾಟ್ ಸಚ್ ಆಸ್ ಮೂಫಾಸ್ ಹ್ಯಾಸ್ ಬೀನ್ increasingly recognized as a possible therapeutic strategy in the treatment of diabetes. ಇದನ್ನು ಒಂದು ಚಿಕಿತ್ಸೆಯಾಗಿ ನೀಡಬಹುದು ಅನ್ನುವಷ್ಟರ ಮಟ್ಟಿಗೆ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ ಮುಂತಾದ ನಟ್ಸು ಹಾಗೆಯೇ ಶೇಂಗಾ ನಮಗೆ ಸಹಾಯ ಮಾಡುತ್ತೆ. ಅದನ್ನು ಡಯಾಬಿಟಿಸ್ ಇದ್ದವರು ಜಾಸ್ತಿ ತಿಂತಾ ಹೋದರೆ ಖಂಡಿತವಾಗಿ ಶುಗರ್ನ ಹತೋಟಿ ಮಾಡ್ಬೋದು ಅನ್ನುವಂಥ ಒಂದು ಸತ್ಯವನ್ನು ತಮ್ಮೆದುರಿಗೆ ಬಿಚ್ಚಿಡ್ತಾ, ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ. ಹಾಗೆಯೇ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗಾಗಿ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಧನ್ಯವಾದಗಳು.